ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ಓದು ಸರಣಿಯ ವಿಸ್ತಾರತೆಯನ್ನು ಅನುಸರಿಸಿಕೊಂಡಿದ್ದೇನೆ. ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬರುತ್ತಿರುವ ನುಡಿ ಬೆಳಗು ಎಂಬ ಕಾಲಂನಲ್ಲಿ ವಿವಿಧ ಲೇಖಕರ ಬರಹಗಳನ್ನು ಕುರಿತು ಓದು ಸರಣಿಯ ಮುಂದುವರಿದ ಭಾಗವಾಗಿ ಅನುಸರಿಸಬೇಕೆಂಬ ಭಾವನೆಯಿಂದ ಇಂದು ಆ ಓದುವಿನ ಸರಣಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಪ್ರಾರಂಭದಲ್ಲಿ ನುಡಿ ಬೆಳಗು ಎಂಬ ಪ್ರಾರಂಭದ ಓದುವಿನಲ್ಲಿ ಪಿ ಚಂದ್ರಿಕಾ ಮೇಡಮ್ ಅವರು ಬರೆದಿರುವ ಮುಂದಾಳು ಅಂತ ತಲೆಬರ ಮುಂದಾಳು. ಸುಭಾಷ್ ಚಂದ್ರ ಬೋಸ್ ಅವರನ್ನು ಸಂದರ್ಶಿಸಲು ಬಂದವರೊಬ್ಬರು ತಮ್ಮ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಸರಿಯಾದ ಮುಂದಾಳತ್ವ ಇರದ ಕಾರಣಕ್ಕೆ ನಮ್ಮ ಯುವಕರಿಂದ ಯಾವ ಕೆಲಸವೂ ನಡೆಯುತ್ತಿಲ್ಲ ಎಂದು ಬೋಸರವರಿಗೆ ಮರುಪ್ರಶ್ನಿಸುತ್ತಾರೆ. ಮುಂದಾಳತ್ವ ಎಂದರೇನು? ಸಂದರ್ಶಕರು, ಕೆಲಸ ಹೀಗೆ ಮಾಡು ಎಂದು ಹೇಳುವ ಒಬ್ಬರು ಮಾರ್ಗದರ್ಶಕರು ಬೇಕಲ್ಲ ಎನ್ನುತ್ತಾರೆ. ಬೋಸರು ಹೇಳ್ತಾರೆ ಬೋಸರು ಬೇಕಲ್ಲ ಎನ್ನುತ್ತಾರೆ. ಬೋಸರು ಕೇಳುತ್ತಾರೆ, ಆ ಕೆಲಸವನ್ನು ನೀವೇ ಮಾಡಬಹುದಲ್ಲ? ಸಂದರ್ಶಕ ತಬ್ಬಿಬ್ಬಾಗುತ್ತಾರೆ. ಅರೆ, ನಾನು ಹೇಗೆ ಸಾಧ್ಯ ಎಂದು ಪ್ರಶ್ನಿಸುತ್ತಾರೆ. ಯಾಕೆ ಸಾಧ್ಯವಿಲ್ಲ? ನಿಮಗೆ ಸರಿ ತಪ್ಪುಗಳನ್ನು ಯೋಚಿಸುವ ಶಕ್ತಿ ಇಲ್ಲವೇ? ನೀವು ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ, ಮಾತಾಡಲು ಚೆನ್ನಾಗಿಯೇ ಬರುತ್ತದೆ ಎನ್ನುತ್ತಾರೆ ಬೋಸ್. ಸಂದರ್ಶಕ, ಮುಂದಾಳುಗಳಾಗಲು ಕೆಲವೊಂದು ಗುಣ ಬೇಕು, ಅದು ಎಲ್ಲರಲ್ಲೂ ಇರುವುದಿಲ್ಲ, ಅದು ನನ್ನಲ್ಲಿಲ್ಲ ಎನ್ನುತ್ತಾರೆ. ಆಗ ಬೋಸ್, ನಾಳೆಯಿಂದ ನಿಮಗೆ ಅನ್ನ ಇಲ್ಲೆಂದರೆ ಏನು ಮಾಡುತ್ತೀರಿ? ನೀವು ರೈತರಲ್ಲ, ಅಕ್ಕಿ ಬೆಳೆಯಲಾರರಿ ಅಲ್ಲವೇ ಎಂದು ಕೇಳುತ್ತಾರೆ. ನೀವು ರೈತರಲ್ಲ, ಅಕ್ಕಿ ಬೆಳೆಯಲಾರರಿ ಅಲ್ಲವೇ ಎಂದು ಕೇಳುತ್ತಾರೆ. ಬದುಕಲಿಕ್ಕೆ ಏನಾದರೂ ಮಾಡಲೇಬೇಕಲ್ಲ. ಹಣ್ಣುಗಳನ್ನು, ಗೆಡ್ಡೆ ಗೆಣಸುಗಳನ್ನು ಹುಡುಕುತ್ತೇನೆ. ಪ್ರಕೃತಿಯಲ್ಲಿ ಏನಾದರೂ ಸಿಗುತ್ತದೆ ಎನ್ನುತ್ತಾರೆ ಸಂದರ್ಶಕ. ಬೋಸ್ ಗಂಭೀರಾದರು. ಹುಡುಕಾಟ ಎಂಥ ಅದ್ಭುತವಾದ ಪದ, ಎಂಥ ಅದ್ಭುತವಾದ ಪಯಣ. ಸಿಗದಿದ್ದರೆ ಹುಡುಕಿಕೊಳ್ಳುತ್ತೇವೆ, ಹೇಗಾದರೂ ಸರಿಯೇ. ಇದು ನಿಜಕ್ಕೂ ಚೆನ್ನಾಗಿದೆ. ಊಟಕ್ಕೆ ಇರುವ ಅನಿವಾರ್ಯ, ಮುಂದಾಳತ್ವಕ್ಕೆ ಯಾಕಿಲ್ಲ? ಮುಂದಾಳುಗಳು ಸಿಗಲಿಲ್ಲ ಎಂದರೆ ಸುಮ್ಮನೆ ಕುಳಿತುಕೊಳ್ಳಬೇಕೇ ಎಂದರು. ಸಂದರ್ಶಕನಿಗೆ ಉತ್ತರ ಹೇಳುವುದು ಕಷ್ಟವಾಯಿತು. ಬೋಸ್ ಮತ್ತೆ ಹೇಳಿದರು, ಮುಂದಾಳು ಆಕಾಶದಿಂದ ಉದುರುವುದಿಲ್ಲ, ಎಲ್ಲೋ ಹುಡುಕಿಕೊಂಡು ಹೋದರೆ ಸಿಗುವುದಿಲ್ಲ, ತಾನಾಗೆ ಹುಟ್ಟಿ ಬರುತ್ತಾನೆ ಎಂದು ಕಾಯುವುದೂ ಅಲ್ಲ. ನಮ್ಮ ಕೆಲಸಗಳ ಮಧ್ಯದಿಂದ ಪ್ರಾದುರ್ಭವಿಸುತ್ತಾನೆ. ಅದು ಯಾರೋ ಬೇರೆಯವನು ಆಗಬಹುದು, ನೀವು ಆಗಬಹುದು. ಅದಕ್ಕಾಗಿ ನಿಮ್ಮ ಸುತ್ತಮುತ್ತ ಇರುವ ಜನರನ್ನು ಒಟ್ಟುಗೂಡಿಸಿ ಕೆಲಸ ಮಾಡುತ್ತಾ ಹೋಗಿ. ನಿಮಗೆ ಏನು ಬೇಕೋ ಅದು ಸ್ಪಷ್ಟವಾಗುತ್ತದೆ. ನಿಮ್ಮಲ್ಲೇ ಮಾತುಕತೆಯಿಂದ ಇದು ಸರಿಯಾ ತಪ್ಪು ಎನ್ನುವ ವಿವೇಕ ತಾನಾಗೇ ಮೂಡುತ್ತದೆ. ಅದಕ್ಕಾಗಿ ಸಂವಾದಿಸಿ. ಎಲ್ಲಕ್ಕಿಂತ ಮುಖ್ಯ, ನಾನು ಏನನ್ನಾದರೂ ಸರಿಯೇ ಮಾಡಬಲ್ಲೆ ಎನ್ನುವುದನ್ನು ನಂಬಿ. ಆಗ ಯಾವ ಮುಂದಾಳುವಿನ ಅಗತ್ಯ ಕೂಡ ಇರುವುದಿಲ್ಲ. ನೀವೇ ಮುಂದಾಳುಗಳಾಗುವಿರಿ ಮತ್ತು ಮುಂದಾಳುಗಳನ್ನು ಹುಟ್ಟು ಹಾಕುವಿರಿ ಎಂದರು. ಸಂದರ್ಶಕ ತನ್ನ ಮೋಟೆಗಾಗಿ ತಲೆ ತಗ್ಗಿಸಿದ. ಆಗ ಬೋಸರು, ಯಾರೋ ಬರುತ್ತಾರೆ, ನಮಗಾಗಿ ಏನನ್ನೋ ಮಾಡಲು ಅವರು ಸಿದ್ಧರಿರುತ್ತಾರೆ. ನಾವು ಏನನ್ನೂ ಮಾಡದೆ ಎಲ್ಲವೂ ತಾನಾಗೇ ಸಿಕ್ಕಿಬಿಡುತ್ತದೆ ಎನ್ನುವ ಭ್ರಮೆಗಳಿಂದ ಮುಕ್ತರಾಗದ ಹೊರತು ನಮ್ಮ ಶಕ್ತಿ ನಮಗೆ ಗೊತ್ತಾಗೋದಿಲ್ಲ. ಅದು ಗೊತ್ತಾದ ದಿನ ನಾವು ಯಾರಿಗೂ ಕಾಯುವುದಿಲ್ಲ. ಎಲ್ಲರೂ ಶಕ್ತಿ ಕೇಂದ್ರಗಳಾಗುತ್ತಾ ಹೋಗುತ್ತೇವೆ ಎಂದರು. ನಮ್ಮ ಪ್ರಯತ್ನವಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಕಾರಣ ಹೇಳುತ್ತಾ ಅದಕ್ಕಾಗಿ ನಾವು ಇದನ್ನು ಮಾಡಲಿಲ್ಲ
ಇದರಿಂದಾಗಿ ನಾವು ಮಾಡಲು ಹೊರಟಿದ್ದು ಆಗಲಿಲ್ಲ ಎನ್ನುವ ಎಲ್ಲ ನೆವಗಳನ್ನು ದೂರವಿರಿಸಿದರೆ ನಾವಾಗೇ ನಾಡನ್ನು ಕಟ್ಟುವ ದಿನಗಳು ಬಂದೇ ಬರ್ತವೆ ಎಂದ ಬೋಸ್ ಅವರ ಮಾತುಗಳು ಎಷ್ಟು ಪ್ರಸ್ತುತ ಅಲ್ಲವೇ? ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ.